ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರುವ ಭಾರತ ದೇಶವು ಬಗೆದಷ್ಟು ಅಚ್ಚರಿಗಳು ಬಯಲಾಗುತ್ತಿರುವ ತಾಣವಾಗಿದೆ. ಇಂತಹ ಮಾತುಗಳಿಗೆ ಇಲ್ಲಿನ ಅಚ್ಚರಿಗಳನ್ನು ಹಿಂಬಾಲಿಸಿ ಭಾರತಕ್ಕೆ ಬರುತ್ತಿರುವ ವಿದೇಶಿಗರಿಗೆ ಎದುರಾಗುತ್ತಿರುವ ಚಕಿತಗಳೇ ಸಾಕ್ಷಿಯಾಗಿವೆ. ಅಂತಹ ವಿಸ್ಮಯಕಾರಿ ಸಾಕ್ಷಿಗಳೇ, ಅಂತಹ ಚಕಿತಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ಒಂದು ತಾಣದಲ್ಲಿ ಎದುರಾದಂತಹ ಚಕಿತವೇನು? ಆ ತಾಣ ಖ್ಯಾತಿಯನ್ನ ಪಡೆದದ್ದು ಹೇಗೆ? ಮಹಾನ್ ಶಿವಭಕ್ತ ರಾವಣ ಬಹು ವರ್ಷಗಳ ಕಾಲ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡುತ್ತಾನೆ. ರಾವಣನ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗ್ತಾನೆ. ಶಿವನು ಪ್ರತ್ಯಕ್ಷನಾದ ನಂತರ ರಾವಣ ಆತ್ಮಲಿಂಗವನ್ನ ವರವಾಗಿ ಕೇಳುತ್ತಾನೆ. ಸ್ವಯಂ आपको लंका लाने का अतः आप मुझे वह आत्मलिंग प्रदान करें. ಶಿವ ಪರಮಾತ್ಮರು ಇಲ್ಲವೆಂದರೂ ಸಹ ರಾವಣ ಆತ್ಮಲಿಂಗಕ್ಕಾಗಿ ಹಠ ಹಿಡಿಯುತ್ತಾನೆ. ಕೊನೆಗೆ ಕರುಣಾಮಯಿ ಶಿವ ಪರಮಾತ್ಮರು ರಾವಣನಿಗೆ ಆತ್ಮಲಿಂಗವನ್ನ ನೀಡುತ್ತಾರೆ. ರಾವಣನ ಕೈಗೆ ಆತ್ಮಲಿಂಗವು ಬಂದ ಕೂಡಲೇ ಭೂಮಿಯ ಮೇಲೆ ವಿಚಿತ್ರವಾದ ವಿಕೋಪಗಳು ಆರಂಭವಾಗುತ್ತೆ. ಅಂತಹ ವಿಕೋಪಗಳು ವಿನಾಶವನ್ನ ಸೂಚಿಸಲು ಆರಂಭಿಸುತ್ತವೆ. ಇನ್ನು ಇತ್ತ ಆತ್ಮಲಿಂಗವನ್ನ ಪಡೆದಂತಹ ರಾವಣನಿಗೆ ಶಿವ ಪರಮಾತ್ಮರು ಒಂದು ನಿಯಮವನ್ನ ಸೂಚಿಸುತ್ತಾರೆ. ಆ ನಿಯಮವೇ ಆತ್ಮಲಿಂಗವನ್ನ ತಾನೇ ಎತ್ತಿಕೊಂಡು ಲಂಕೆಗೆ ನಡೆದುಕೊಂಡು ಹೋಗಬೇಕೆಂಬುದು. ಜೊತೆಗೆ ಯಾವುದೇ ಕಾರಣಕ್ಕೂ ಆತ್ಮಲಿಂಗವನ್ನ ಭೂಸ್ಪರ್ಶ ಮಾಡಬಾರದೆಂಬುದು. ಶಿವನ ಆತ್ಮಲಿಂಗದಿಂದ ರಾವಣನು ಮತ್ತಷ್ಟು ವಿಶೇಷ ಶಕ್ತಿಯನ್ನ ಪಡೆದು ಬಿಟ್ಟರೆ ಆತನಿಗೆ ಸರಿಸಾಟಿ ಯಾರೂ ಇರುವುದಿಲ್ಲ. ಆದ್ದರಿಂದ 3 ಲೋಕಗಳಿಗೆ ಕಂಟಕ ಕಟ್ಟಿಟ್ಟ ಬುದ್ಧಿ. ಆ ಕಾರಣ ಅದನ್ನು ತಡೆಯಬೇಕೆಂದು ದೇವತೆಗಳು ನಿರ್ಧರಿಸುತ್ತಾರೆ. ನಾರದರ ಸಲಹೆಯಂತೆ ಗಣೇಶನಿಗೆ ಮೊರೆ ಹೋಗುತ್ತಾರೆ. ಇನ್ನು ಇತ್ತ ಆತ್ಮಲಿಂಗವನ್ನ ಹೊತ್ತು ರಾವಣನು ಲಂಕೆಯ ಕಡೆಗೆ ಹೆಜ್ಜೆಗಳನ್ನಾಕುತ್ತಿದ್ದಾಗ ಸಂಧ್ಯಾಕಾಲದ ಪೂಜೆಯು ಸಮೀಪಿಸುತ್ತೆ. ಆತ್ಮಲಿಂಗವನ್ನ ನೆಲಕ್ಕೆ ತಾಗಿಸಲಾರದೆ ಸಂಧ್ಯಾಕಾಲದ ಪೂಜೆಯನ್ನ ಮಾಡಲಾಗದೆ ಅತಂತ್ರ ಸ್ಥಿತಿಯಲ್ಲಿ ರಾವಣ ಇದ್ದಾಗ ಗಣೇಶನು ವಟುವಿನ ರೂಪ ಧರಿಸಿ ರಾವಣನು ಇರುವಲ್ಲಿಗೆ ಬರುತ್ತಾನೆ. हे राक्षस राज, आप इतने चिंतित क्यों दिख रहे हैं? बालक, मैं संध्या वंदन करना चाहता हूँ, पर आत्मलिंग हाथ में है. क्या तुम थोड़ी देर इसे उठा सकोगे? अवश्य. बालक, इसे जमीन पर मत रखना, मैं शीघ्र ही लौटूंगा. ರಾವಣನು ಆತ್ಮಲಿಂಗವನ್ನ ವಟುವಿನ ಕೈಯಲ್ಲಿಟ್ಟು ಸಂಧ್ಯಾಕಾಲದ ಪೂಜೆಗೆ ಹೋದಾಗ ವಟುವಿನ ರೂಪ ಧರಿಸಿ ಬಂದಿದ್ದ ಗಣೇಶನು ಲೋಕ ಕಲ್ಯಾಣದ ನಿಮಿತ್ತ ಆತ್ಮಲಿಂಗವನ್ನ ಭೂಸ್ಪರ್ಶ ಮಾಡಿಬಿಡುತ್ತಾನೆ. ರಾವಣ ಎಷ್ಟೇ ಬಲ ಪ್ರಯೋಗಿಸಿದರೂ ಸಹ ಆತ್ಮಲಿಂಗ ಕದಲೋದಿಲ್ಲ. ಆ ಕಾರಣ ಶಿವನ ಆತ್ಮಲಿಂಗವು ಇಲ್ಲೇ ಮಹಾಬಲೇಶ್ವರನಾಗಿ ನೆಲೆಯಾಗುತ್ತೆ. ಹಾಗೆ ನೆಲೆಯಾದ ತಾಣವೇ ಕರ್ನಾಟಕದ ಗೋಕರ್ಣ. ಭೂ ಕೈಲಾಸವಾದ ಗೋಕರ್ಣದಲ್ಲಿ ಪ್ರತಿಷ್ಠಿತವಾಗಿರುವ ಶಿವನ ಆತ್ಮಲಿಂಗ ಅತ್ಯಂತ ಬಲಶಾಲಿಯಾದ ರಾವಣನನ್ನೇ ಪರಾಜಿತನನ್ನಾಗಿ ಮಾಡಿದ ಈ ಲಿಂಗವು ಮಹಾಬಲೇಶ್ವರನೆಂಬ ಹೆಸರಿನಿಂದ ಈ ರೂಪದಲ್ಲಿ ಕರ್ನಾಟಕದ ಪಶ್ಚಿಮ ಕರಾವಳಿಯ ಪವಿತ್ರ ಕ್ಷೇತ್ರ ಗೋಕರ್ಣದಲ್ಲಿ ನೆಲೆಸಿದೆ. ಪ್ರಪಂಚದಲ್ಲಿ ಎಲ್ಲಿಯೂ ಕಾಣಸಿಗದ ಕೇಳಸಿಗದ ಆತ್ಮಲಿಂಗವು ಇದರೊಳಗೆ ಇದೆ. ಭಕ್ತಾದಿಗಳು ಪೀಠದೊಳಕ್ಕೆ ಕೈ ಹಾಕಿದಾಗ ಕೆಲವರಿಗೆ ಆತ್ಮಲಿಂಗದ ಸ್ಪರ್ಶವಾಗುತ್ತೆ, ಕೆಲವರಿಗೆ ಆಗೋದಿಲ್ಲ.
ಇನ್ನು ಈ ಪೀಠದೊಳಗಿರುವ ಆತ್ಮಲಿಂಗವು ನೋಡಲು ಇರೋದಾದ್ರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಸುಮಾರು 80ರ ದಶಕದಲ್ಲಿ ಆ ಒಂದು ಕಾರಣ ನಿಮಿತ್ತ ಪೀಠವನ್ನ ತೆಗೆದಾಗ ಆತ್ಮಲಿಂಗವು ಇರೋದು ಹೇಗೆಂಬ ರಹಸ್ಯವು ಬಯಲಾಯಿತು. ಅದು ಹೇಗೆ ಅಂದ್ರೆ ಹೀಗೆ. ಇಂತಹ ಸಂಗತಿಗಳ ನಡುವೆ ಇದೀಗ ಗೋಕರ್ಣವು ಇಡೀ ಭಾರತದ ಗಮನ ಸೆಳೆದಿದೆ. ಇದಕ್ಕೆ ಕಾರಣ ಭೂ ಕೈಲಾಸವೆಂದು ಖ್ಯಾತಿಯನ್ನು ಪಡೆದಿರುವ ಗೋಕರ್ಣದ ರಾಮತೀರ್ಥ ಬೆಟ್ಟದ ಗುಹೆಯಲ್ಲಿ ರಷ್ಯಾದ ಮಹಿಳೆ ತನ್ನ 2 ಮಕ್ಕಳೊಂದಿಗೆ ಗುಹೆಯಲ್ಲಿ ವಾಸವಾಗಿದ್ದದ್ದು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಠಾಣಾ ಪೊಲೀಸರು ಕಳೆದ ಹಲವು ದಿನಗಳಿಂದ ಗುಹೆಯಲ್ಲಿ ವಾಸ ಮಾಡುತ್ತಿದ್ದ ರಷ್ಯಾ ಮೂಲದ ವಿದೇಶಿ ಮಹಿಳೆ ಹಾಗೂ 2 ಮಕ್ಕಳನ್ನ ರಕ್ಷಣೆ ಮಾಡಿದ ಘಟನೆ ನಡೆದಿದೆ. ಗುಹೆಯಲ್ಲಿ ಕೆಲ ದೇವರ ಫೋಟೋಗಳು, ಒಂದು ವಿಗ್ರಹ ಮತ್ತು ಪಕ್ಕದಲ್ಲಿ ಒಂದು ಹುತ್ತ ಇರೋದು ಕಂಡು ಬಂದಿದೆ. ರಷ್ಯಾ ಮಹಿಳೆ ನಿನಾ ಕುಟಿನಾ ತನ್ನ ಮಕ್ಕಳ ಜೊತೆಯಲ್ಲಿ ಗುಹೆಯಲ್ಲಿ ಇದ್ದುಕೊಂಡು ಆಧ್ಯಾತ್ಮ ಸಾಧನೆಗೆ ಮುಂದಾಗಿದ್ದಾರೆಂಬ ಮಾತುಗಳು ಒಂದು ಕಡೆಯಾದರೆ, ಆಕೆಯ ವೀಸಾ ಅವಧಿಯು ಮುಗಿದ ಕಾರಣ ಆಕೆ ಗುಹೆಯಲ್ಲಿ ವಾಸವಾಗಿದ್ದರೆಂಬ ಮಾತುಗಳು ಕೇಳಿಬರುತ್ತಿವೆ. ಇಂತಹ ಮಾತುಗಳ ನಡುವೆ ಆಧ್ಯಾತ್ಮವನ್ನ ಅರಸಿ ಭಾರತಕ್ಕೆ ಬರುತ್ತಿರುವ ವಿದೇಶಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಹಾಗೆ ಆಧ್ಯಾತ್ಮವನ್ನ ಅರಸಿ ಭಾರತಕ್ಕೆ ಬರುವಂತಹ ಜನರಿಗೆ ಅಚ್ಚರಿಗಳು ಎದುರಾದಂತಹ, ಚಕಿತಗಳು ಎದುರಾದಂತಹ, ಅಂತಹ ಚಕಿತಗಳನ್ನ ಅವರು ಇಡೀ ಜಗತ್ತಿಗೆ ಸಾರುತ್ತಿರುವಂತಹ ಉದಾಹರಣೆಗಳು ನಮಗೆ ಸಿಗುತ್ತವೆ. ಕೆಲ ವಿದೇಶಿಗರು ಆಧ್ಯಾತ್ಮದ ಅಚ್ಚರಿಗಳಿಗೆ ಆಕರ್ಷಿತರಾಗಿ ಭಾರತಕ್ಕೆ ಬಂದರೆ, ಕೆಲವರು ಭಾರತದ ಯೋಗಿಗಳಲ್ಲಿನ ಶಕ್ತಿಯನ್ನ ಪರೀಕ್ಷೆ ಮಾಡಲು ಸಹ ಬಂದಿದ್ದಾರೆ. ಇನ್ನು ಭಾರತದ ಆ ಓರ್ವ ಯೋಗಿಗಳಲ್ಲಿನ ವಿಸ್ಮಯಕಾರಿ ಶಕ್ತಿಯ ಸಂಗತಿ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಮುಟ್ಟಿತು. ಹಾಗೆ ಮುಟ್ಟಿದ ಮಾಹಿತಿಯಾದರೂ ಏನು ಅಂದರೆ, ಭಾರತದ ಆ ಯೋಗಿಗಳು ಕುಂತಲ್ಲೇ ಕುಂತು ಅಚ್ಚರಿಗಳನ್ನು ಎದುರಾಗಿಸುತ್ತಾರೆಂಬುದು. ಓರ್ವ ವ್ಯಕ್ತಿಯನ್ನ ನೋಡಿದ ಕೂಡಲೇ ಅವರ ಮನಸ್ಸಲ್ಲಿ ಇರುವುದನ್ನು ಹೇಳಿಬಿಡುತ್ತಾರೆಂಬುದು, ಅವರ ಸಂಪೂರ್ಣ ಭವಿಷ್ಯವನ್ನ ಹೇಳಿಬಿಡುತ್ತಾರೆಂಬುದು, ಜೊತೆಗೆ ಒಂದೇ ಸಮಯದಲ್ಲಿ ನಾನಾ ಕಡೆ ಕಾಣಿಸಿಕೊಳ್ಳುತ್ತಾರೆಂಬುದು. ಭಾರತದ ಆ ಯೋಗಿಗಳ ವಿಸ್ಮಯಕಾರಿ ಸಂಗತಿಗಳನ್ನು ಆಲಿಸಿದ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮನಃಶಾಸ್ತ್ರಜ್ಞ ಪ್ರೊಫೆಸರ್ ರಿಚರ್ಡ್ ಅಲ್ಬರ್ಟ್ ಎಲ್ಲ ಬೂಟಾಟಿಕೆ ಅಂತ ಹೇಳಲು ನಿಂತರು, ಎಲ್ಲ ಗಿಮಿಕ್ ಅಂತ ಹೇಳಲು ನಿಂತರು. ಭಾರತಕ್ಕೆ ಬಂದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ರಿಚರ್ಡ್ ಓರ್ವರ ಸಹಾಯದೊಂದಿಗೆ ಆ ವ್ಯಕ್ತಿಯು ಇರುವಲ್ಲಿಗೆ ಹೋಗಲು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡರು. ಅಂದು ರಾತ್ರಿ ಆ ಒಂದು ತಾಣದಲ್ಲಿ ತಂಗಿರಬೇಕಾದ್ರೆ ಆಕಾಶದಲ್ಲಿನ ಹೊಳೆಯುವ ನಕ್ಷತ್ರಗಳನ್ನು ನೋಡಲು ಆರಂಭಿಸಿದ್ರು. ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡುತ್ತಾ 1 ವರ್ಷದ ಹಿಂದೆ ಮೃತಪಟ್ಟಿದ್ದ ತಮ್ಮ ತಾಯಿಯನ್ನ ನೆನೆಯಲು ಆರಂಭಿಸಿದ್ರು. ಅದೇಕೋ ಏನೋ ಕಣ್ಣಲ್ಲಿ ನೀರು. ಸೂರ್ಯೋದಯದ ನಂತರ ಓರ್ವರ ನೆರವಿನಿಂದ ಪ್ರೊಫೆಸರ್ ರಿಚರ್ಡ್ ರವರು ಒಂದು ಕಣಿವೆ ಪ್ರದೇಶದಲ್ಲಿ ವಾಸವಾಗಿದ್ದ ಆ ಚಮತ್ಕಾರಿ ವ್ಯಕ್ತಿಯು ಇರುವಲ್ಲಿಗೆ ಹೋದರು. ಕಣಿವೆ ಪ್ರದೇಶಕ್ಕೆ ಹೋದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ರಿಚರ್ಡ್ ಆ ವ್ಯಕ್ತಿಯನ್ನ ಭೇಟಿಯಾದ ಕ್ಷಣವೇ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಆಕಾಶದಲ್ಲಿನ ತಾರೆಗಳನ್ನು ನೋಡಿ ತಾಯಿಯನ್ನ ನೆನೆದು ಕಣ್ಣೀರಿಟ್ಟಿರಲ್ಲವೇ ಅಂತ ಆ ಚಮತ್ಕಾರಿ ವ್ಯಕ್ತಿ ಪ್ರೊಫೆಸರ್ಗೆ ಹೇಳಿಬಿಟ್ಟಿದ್ದು. Those stars, and I thought of my mother. She was dead 6 months, and then I went inside and we went on to the guru. ಇದು ಹೇಗೆ ಸಾಧ್ಯವಾದೀತೆಂಬ ಪ್ರಶ್ನೆಗಳು ರಿಚರ್ಡ್ರನ್ನ ಕಾಡಲು ನಿಂತಿದ್ದು. ಆದರೆ ಅವು ಯಾವನ್ನೂ ತೋರಿಸಿಕೊಳ್ಳದೆ ಅವರ ಮುಂದೆ ಪ್ರತಿಷ್ಠೆಯನ್ನ ಮೆರೆಯಲು ನಿಂತ ಪ್ರೊಫೆಸರ್ ರಿಚರ್ಡ್ ಆ ಚಮತ್ಕಾರಿ ವ್ಯಕ್ತಿಗೆ LSD ಮಾದಕ ಮಾತ್ರೆಗಳ ಬಗ್ಗೆ ಹೇಳಲು ನಿಂತರು. ಒಂದು ಮಾತ್ರೆಯಲ್ಲಿ ಅರ್ಧ ಮಾತ್ರೆಯನ್ನ ತೆಗೆದುಕೊಂಡರೆ ಸಾಕು, ಬುದ್ಧಿಯು ವಿಭಿನ್ನವಾಗಿ ಕೆಲಸ ಮಾಡುತ್ತೆ, ವಿಶೇಷ ಶಕ್ತಿಯು ಲಭಿಸುತ್ತೆ. 5-6 ಮಾತ್ರೆಗಳನ್ನು ತೆಗೆದುಕೊಂಡರೆ ನಶೆಯು ಏರುತ್ತೆಂದು ಪ್ರೊಫೆಸರ್ ರಿಚರ್ಡ್
ಆ ಚಮತ್ಕಾರಿ ವ್ಯಕ್ತಿಗೆ ಹೇಳಿ ಅರ್ಧ ಮಾತ್ರೆಯನ್ನು ಅವರಿಗೆ ಕೊಡಲು ಮುಂದಾದಾಗ ಅವರು ನಿನ್ನ ಬಳಿ ಎಷ್ಟು ಮಾತ್ರೆಗಳು ಇವೆ ಅಂತ ಕೇಳಿದ್ರು. ಅದಕ್ಕೆ ರಿಚರ್ಡ್ ಸುಮಾರು 100 ಮಾತ್ರೆಗಳು ನನ್ನ ಬಳಿ ಇವೆ ಅಂತ ಹೇಳಿದ್ರು. ಹಾಗಾದರೆ ಅಷ್ಟನ್ನು ನನಗೆ ಕೊಡಿರೆಂದು ಕೇಳಿದ ಚಮತ್ಕಾರಿ ವ್ಯಕ್ತಿ ಅಷ್ಟನ್ನು ಸಹ ನುಂಗಿಬಿಟ್ಟರು. 100 LSD ಮಾದಕ ಮಾತ್ರೆಗಳನ್ನು ನುಂಗಿದ ಚಮತ್ಕಾರಿ ವ್ಯಕ್ತಿಯನ್ನು ನೋಡಿ ಪ್ರೊಫೆಸರ್ ರಿಚರ್ಡ್ ದಂಗಾಗಿ ಹೋದರು. ಅನಂತರ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಚಮತ್ಕಾರಿ ವ್ಯಕ್ತಿಗೆ ಏನೇನೂ ಆಗದೇ ಇದ್ದದ್ದು, ಸಹಜವಾಗಿಯೇ ಇದ್ದದ್ದು. ಪ್ರೊಫೆಸರ್ ರಿಚರ್ಡ್ ಆ ಚಮತ್ಕಾರಿ ವ್ಯಕ್ತಿಗೆ ಶರಣಾಗಿ ಹೋದರು. ಮಾದಕ ಮಾತ್ರೆಗಳ ಸಹವಾಸವನ್ನ ಬಿಟ್ಟು ಚಮತ್ಕಾರಿ ವ್ಯಕ್ತಿಗೆ ಶಿಷ್ಯರಾಗಿ ಬಿಟ್ಟರು. ಆನಂತರ ತಮ್ಮ ಹೆಸರನ್ನ ಬದಲಿಸಿಕೊಂಡರು. ಆ ಹೆಸರಾದ್ರೂ ಏನು ಅಂದ್ರೆ ರಾಮದಾಸ್. ಊಹೆಗೂ ಮೀರಿದ ಅಚ್ಚರಿಗಳನ್ನ ಎದುರಾಗಿಸಿರುವ, ಭಕ್ತಿಯಿಂದ ನೆನೆದಾಗ ನೆರವಿಗೆ ನಿಲ್ಲುವ, ಕೋಟ್ಯಾಂತರ ಜನರ ಜೀವನದಲ್ಲಿ ಅದ್ಭುತಗಳನ್ನು ಎದುರಾಗಿಸಿರುವ, ಸಮಾಧಿಯಾದ ನಂತರವೂ ಚಮತ್ಕಾರಗಳನ್ನು ಎದುರಾಗಿಸುತ್ತಿರುವ ಆ ವಿಸ್ಮಯಕಾರಿ ವ್ಯಕ್ತಿಯಾದರೂ ಯಾರು ಅಂದ್ರೆ ನೀಮ್ ಕರೋಲಿ ಬಾಬಾ. ಸದಾ ರಾಮ ಮಂತ್ರವನ್ನ ಜಪಿಸುತ್ತಾ ಬೇಡಿ ಬರುವ ಜನರಿಗೆ ರಾಮ ಮಂತ್ರವನ್ನ ಬೋಧಿಸುತ್ತಾ ಪ್ರೀತಿಯಿಂದ ಅವರ ಬೆನ್ನಿಗೆ ಹೊಡೆಯುತ್ತಾ ಅವರ ತಲೆಯ ಮೇಲೆ ಹೊಡೆಯುತ್ತಾ ಅವರ ಕಷ್ಟಗಳನ್ನ ನೀಗಲು ನಿಂತವರು ನೀಮ್ ಕರೋಲಿ ಬಾಬಾ. ಅಂದು ಬಾಬಾರ ತಪೋಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಬಂದಿದ್ರು. ಪ್ರಸಾದ ಮಾಡಲು ಬೇಕಾಗಿದ್ದ ತುಪ್ಪ ಖಾಲಿಯಾಗಿಬಿಟ್ಟಿತ್ತು. ಅಂತಹ ಸಮಯದಲ್ಲಿ ಭಕ್ತರಿಂದ 5-6 ಬಕೆಟ್ಗಳಲ್ಲಿ ನೀರನ್ನು ತರಿಸಿ ರಾಮ ಮಂತ್ರವನ್ನು ಜಪಿಸಲು ನಿಂತ ನಂತರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಒಂದು ಅದ್ಭುತ ನಡೆಯಿತು. ಆ ಅದ್ಭುತವೇ ಬಕೆಟ್ಗಳಲ್ಲಿ ಇದ್ದ ನೀರು ತುಪ್ಪವಾಗಿ ಬಿಟ್ಟಿದ್ದು. ಅಮೆರಿಕದ ಓರ್ವ ವ್ಯಕ್ತಿಗೆ ಬಾಬಾರ ಬಗ್ಗೆ ತಿಳಿಯಿತು. ಆತ ಬಾಬಾರ ತಪೋವನಕ್ಕೆ ಭೇಟಿ ನೀಡಿ ಬಾಬಾರ ಸಮಾಧಿ ತಾಣಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಬೇಡಿ ಹೋದ ನಂತರ ಒಂದು ಅದ್ಭುತ ನಡೆಯಿತು. ಆ ಅದ್ಭುತವೇ ಆತ ಆರಂಭಿಸಿದ ಕಂಪನಿಯು ವಿಶ್ವವಿಖ್ಯಾತಿಯನ್ನು ಪಡೆದಿತ್ತು. ಆತ ಬಿಲಿಯನೇರ್ ಆಗಿದ್ದ. ಅಂತಹ ಪವಾಡವನ್ನ ಕಂಡಂತಹ ವ್ಯಕ್ತಿಯಾದ್ರೂ ಯಾರು ಅಂದ್ರೆ ಆಪಲ್ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್. ತಮ್ಮ ಕಂಪನಿಗೆ ಆಪಲ್ ಕಂಪನಿ ಅಂತ ಹೆಸರಿಟ್ಟಿದ್ದು ಏಕೆ ಅಂದ್ರೆ ಸೇಬೆಂದರೆ ನೀಮ್ ಕರೋಲಿ ಬಾಬಾರವರಿಗೆ ಬಹು ಇಷ್ಟವಾದ ಹಣ್ಣಾಗಿತ್ತು. ಇನ್ನು ನೀಮ್ ಕರೋಲಿ ಬಾಬಾರ ತಪೋವನವಾದ ಉತ್ತರಾಖಂಡದ ನೈನಿತಾಲ್ನ ಕೌಂಚಿ ಧಾಮ್ನಲ್ಲಿ ಬಾಬಾರಿಂದ ಒಂದು ಹನುಮ ಮಂದಿರ ನಿರ್ಮಾಣವಾಯಿತು. ಆ ಹನುಮ ಮಂದಿರದಲ್ಲಿನ ಶಕ್ತಿಗೆ ಒಳಿತನ್ನ ಕಂಡಿರುವ ಲಕ್ಷಾಂತರ ಜನರೇ ಇನ್ನು ಶಾರ್ಪ್ ಶೂಟರ್ ಎಂಬ ಬಿರುದನ್ನ ಹೊತ್ತ ಆ ವಿದೇಶಿ ಯೋಧ ಭಾರತಕ್ಕೆ ಬಂದ ನಂತರ ಜೀವನವೇ ಬದಲಾಗಿ ಹೋಯಿತು. ಆ ವಿದೇಶಿ ಯೋಧ ಭಾರತಕ್ಕೆ ಬಂದ ನಂತರ ಎದುರಾದಂತಹ ಊಹೆಗೂ ನಿಲುಕದ ಚಕಿತವೇನು. ತನ್ನ ಗುಂಡಿಗೆ ಬಲಿಯಾದ ಜನರನ್ನ ನೋಡುತ್ತಾ ಒಂದು ಕಡೆ ಕುಳಿತು ಬಿಟ್ಟ ಫ್ರಾನ್ಸ್ನ ಆ ಯೋಧನ ತಲೆಯಲ್ಲಿ ನಾನಾ ಪ್ರಶ್ನೆಗಳು ಮೂಡಲು ಆರಂಭಿಸಿದವು. ಮಿಲಿಟರಿಗೆ ವಿದಾಯ ಹೇಳಿಬಿಟ್ಟಿದ್ದು. ಶಾರ್ಪ್ ಶೂಟರ್ ಆಗಿದ್ದ ರಣರಂಗದಲ್ಲಿ 100 ತಲೆಗಳನ್ನುರುಳಿಸಿದ್ದ ಆ ಯೋಧ ಇಂದು ಇರೋದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ಹೀಗೆ. ಫ್ರಾನ್ಸ್ ದೇಶದ ಮಿಲಿಟರಿ ಪಡೆಯಲ್ಲಿ ಯೋಧರಾಗಿದ್ದ ಇವರ ಹೆಸರು ಕ್ರಿಶ್ಚಿಯನ್ ಫ್ಯಾಬ್ರೆ ಅಂತ. ಇವರಲ್ಲಿನ ಇಂತಹ ಬದಲಾವಣೆಗೆ ಭಾರತದ ಆ ಓರ್ವ ಕುಷ್ಠರೋಗಿಗಳು ಕಾರಣವಾಗಿದ್ದು ಹೇಗೆ? ಫ್ಯಾಬ್ರೆ ಅವರಿಗೆ ಟೆಕ್ಸ್ಟೈಲ್ಗೆ ಸಂಬಂಧಿಸಿದ ಚರ್ಮದ ವ್ಯಾಪಾರದ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಫ್ಯಾಬ್ರೆ ಅವರ ಅಚ್ಚುಕಟ್ಟಾದ ಚಾಣಕ್ಷತನದ ಕೆಲಸವನ್ನ ನೋಡಿ ಕಂಪನಿ ಒಂದು ಆಫರ್ ಕೊಟ್ಟಿತು. ನೀವು ಭಾರತಕ್ಕೆ ಹೋಗಿ ಚೆನ್ನೈಗೆ ಹೋಗಿ ನಮ್ಮ ಅಲ್ಲಿನ ಚರ್ಮ ವ್ಯಾಪಾರದ ಚಟುವಟಿಕೆಗಳನ್ನ ನೀವೇ ನೋಡಿಕೊಳ್ಳಿರೆಂಬುದು.
ಕಂಪನಿಯವರು ತುಂಬಾ ಒತ್ತಾಯ ಮಾಡಿದ ಕಾರಣ, ಜೊತೆಗೆ ಹೆಚ್ಚಿನ ಸಂಬಳ ಹಾಗೂ ಸವಲತ್ತುಗಳು ನೀಡಿದ ಕಾರಣ ಫ್ಯಾಬ್ರೆ ಅವರು ಮಡದಿ ಹಾಗೂ ಮಗುವಿನ ಸಮೇತ ಭಾರತಕ್ಕೆ ಬಂದರು, ಚೆನ್ನೈಗೆ ಬಂದರು. ಫ್ರಾನ್ಸ್ನಿಂದ ಚೆನ್ನೈಗೆ ಬಂದ 3 ವರ್ಷಗಳಲ್ಲಿ ಎಲ್ಲವೂ ಮುಗಿದು ಹೋಯಿತು. ಎಲ್ಲರೂ ಕೈಕೊಟ್ಟರು, ವ್ಯವಹಾರವೂ ಕೈಕೊಟ್ಟಿತು. ನನ್ನ ಜೀವನದಲ್ಲಿ ಹೀಗೇಕೆ ಎಂಬ ನೋವಲ್ಲಿ ಕುಡಿತವು ಇನ್ನೂ ಹೆಚ್ಚಾಯಿತು. ಫ್ಯಾಬ್ರೆ ಮಾನಸಿಕ ದೌರ್ಬಲ್ಯಕ್ಕೆ ತುತ್ತಾದ್ರು. ಕುಡಿದು ಕುಡಿದು ಅನಾರೋಗ್ಯ ಆವರಿಸಿಬಿಟ್ಟಿತು. ಫ್ಯಾಬ್ರೆ ಸಾಯುವ ಹಂತವನ್ನ ತಲುಪಲಿ ಒಂದು ಪವಾಡವೂ ನಡೆಯಿತು. ಹಾಗೆ ನಡೆದ ಪವಾಡವೇ ಇವರ ಸ್ಥಿತಿಯನ್ನ ನೋಡಿ ಮರುಗಿದ ಪಕ್ಕದ ಮನೆಯ ಓರ್ವ ಬ್ರಾಹ್ಮಣ ವೃದ್ಧೆ ಫ್ಯಾಬ್ರೆಯವರಿಗೆ ಪರಮಹಂಸ ರಾಮಕೃಷ್ಣ ಸ್ವಾರ್ಥೆ ಎಂಬ ಪುಸ್ತಕವನ್ನ ಕೊಟ್ಟಿತ್ತು. ಸ್ವಾಮಿ ವಿವೇಕಾನಂದರ ಆ 2 ಹೇಳಿಕೆಗಳು ಫ್ಯಾಬ್ರೆಯವರ ಅಂತರಂಗವನ್ನ ಪ್ರವೇಶಿಸಿದ ನಂತರ ಆಧ್ಯಾತ್ಮದತ್ತ ಒಲವು ಹೆಚ್ಚಾಯಿತು. ಆ ಹಾದಿಯಲ್ಲೇ ಹೆಜ್ಜೆಗಳನ್ನಾಕಲು ಮುಂದಾದ ನಂತರ ಏಕಾಗ್ರತೆ, ದೃಢತೆ ಮನಸ್ಸನ್ನ ಆವರಿಸಿತು. ಜೊತೆಗೆ ಯೋಗಾಸನ ಆರಂಭವಾಯಿತು. ಅನಂತರ ಮದ್ಯಪಾನ, ಧೂಮಪಾನ ನಿಂತು ಹೋಯಿತು. ಯಾರನ್ನ ನೋಡಿ ಇವರ ಜೀವನವೇ ಬದಲಾಗಿ ಬಿಟ್ಟಿತೆಂಬ ಪ್ರಶ್ನೆಗಳಿಗೆ ಫ್ಯಾಬ್ರೆ ಅವರಿಂದ ಸಿಕ್ಕಂತ ಉತ್ತರ, ಕುಷ್ಠರೋಗದಿಂದ ಬಳಲುತ್ತಿದ್ದ, ಅದರಿಂದ ಕಾಲುಗಳನ್ನ ಕಳೆದುಕೊಂಡಿದ್ದ, ಅಂಗೈಗಳನ್ನ ಕಳೆದುಕೊಂಡಿದ್ದ ಶ್ರೀ ಸರ್ವೇಶ್ವರ ಸ್ವಾಮಿಗಳನ್ನ ನೋಡಿದಾಗ ಫ್ಯಾಬ್ರೆ ಅವರ ಪ್ರಕಾರ ಕುಷ್ಠ ರೋಗಿಗಳಾದರೂ ಅವರಲ್ಲಿನ ಸದಾ ಸಂತಸವೇ ನನ್ನನ್ನು ಬದಲಾಯಿಸಿಬಿಟ್ಟಿತು. ಅವರ ನೀತಿಗಳು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದವು. ನಾನು ಅವರಿಗೆ ಶರಣಾಗಿ ಬಿಟ್ಟೆ. ಎಲ್ಲ ಸಂಬಂಧಗಳಿಂದಲೂ ದೂರವಾಗಿ ಹಾಕಿಕೊಂಡಿದ್ದ ಬಟ್ಟೆಗಳನ್ನು ಸಹ ಕಳಚಿ ಅವರಿಂದ ದೀಕ್ಷೆ ಪಡೆದೆ. ದೀಕ್ಷೆ ಪಡೆದ ನಂತರ ಕ್ರಿಶ್ಚಿಯನ್ ಫ್ಯಾಬ್ರೆ ಅವರಿಗೆ ದೀಕ್ಷೆ ಕೊಟ್ಟ ಗುರುಗಳು ಶ್ರೀ ಪ್ರಣವಾನಂದ ಬ್ರಹ್ಮೇಂದ್ರ ಅವಧೂತರೆಂದು ನಾಮಕರಣ ಮಾಡಿದ್ರು. ದೀಕ್ಷೆ ಕೊಟ್ಟ ನಂತರ ಗುರುಗಳು ಪ್ರಣವಾನಂದರಿಗೆ ಮತ್ತೊಂದು ಮಾತನ್ನ ಹೇಳಿದ್ರು. ಹಾಗೆ ಹೇಳಿದ ಮಾತೆ, ಯಾವುದೇ ಕಾರಣಕ್ಕೂ ಭಿಕ್ಷೆ ಬೇಡಬಾರದು. ಟೆಕ್ಸ್ಟೈಲ್ ಉದ್ಯಮದಲ್ಲಿ ನಿಮಗೆ ಅನುಭವ ಇರುವುದರಿಂದ ಅದೇ ಕ್ಷೇತ್ರದಲ್ಲಿ ಸಾಧನೆಗೆ ನಿಲ್ಲುವುದು, ಆ ಮೂಲಕ ಸಾವಿರಾರು ಜನರಿಗೆ ಕೆಲಸ ಕೊಡುವುದು. ಟೆಕ್ಸ್ಟೈಲ್ ಉದ್ಯಮವು ಇದೀಗ ಕೋಟ್ಯಾಂತರ ರೂಪಾಯಿಗಳ ವಹಿವಾಟಿನ ಕಂಪನಿಯಾಗಿದೆ. ಸಂಪೂರ್ಣವಾಗಿ ಆಧ್ಯಾತ್ಮದ ತಳಹದಿಯಲ್ಲಿ ಉದ್ಯಮವನ್ನ ನಡೆಸುತ್ತಿರುವ ಪ್ರಣವಾನಂದ ಅವಧೂತರು ಇಂದಿಗೂ ಹಗಲು ರಾತ್ರಿ ಕೆಲಸಗಾರರಂತೆ ದುಡಿಯುತ್ತಾರೆ. ತಿಂಗಳಿಗೆ 20,000 ಸಂಬಳವನ್ನ ಪಡೆಯುತ್ತಾರೆ. ಕಂಪನಿಗೆ ಬರುವ ಎಲ್ಲಾ ಆದಾಯವನ್ನ P1 ನಿಂದ ಹಿಡಿದು ಎಲ್ಲರಿಗೂ ಹಂಚುತ್ತಿದ್ದಾರೆ. ಜೊತೆಗೆ ಸಂಬಳವನ್ನು ಸಹ ಕೊಡುತ್ತಿದ್ದಾರೆ. ಆಧ್ಯಾತ್ಮದಿಂದ, ಯೋಗದಿಂದ ತಾವು ಬದಲಾಗಿ ಸಾವಿರಾರು ಜನರಿಗೆ ಕೆಲಸವನ್ನ ಕೊಟ್ಟು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಪ್ರಣವಾನಂದ ಅವಧೂತರು ಇದೀಗ ಜಗತ್ತಿಗೆ ಸಾರುತ್ತಿರುವ ಸಂದೇಶವು ಏನೆಂದರೆ, ಆಧ್ಯಾತ್ಮದ ಹಾದಿಯಲ್ಲಿ ನಡೆಯಿರಿ, ಯೋಗವನ್ನ ಕಲಿಯಿರಿ, ಚಟಗಳಿಂದ ಮುಕ್ತಿ ಹೊಂದಿರಿ, ಏಕಾಗ್ರತೆಯನ್ನ ಸಾಧಿಸಿ, ನೀವು ಮಾಡುವ ಕೆಲಸದಲ್ಲಿ ನೀವು ಅಭಿವೃದ್ಧಿ ಕಾಣಿರಿ, ಸರಳ ಜೀವನದೊಂದಿಗೆ ಅನ್ಯರ ಸಹಾಯಕ್ಕೆ ನಿಲ್ಲಿರೆಂಬುದು. ಆಧ್ಯಾತ್ಮವನ್ನ ಹರಸಿ ಭಾರತಕ್ಕೆ ಬಂದ, ಸಾಧನೆಗೆ ನಿಂತ ವಿದೇಶಿಗರಿಗೆ ಚಕಿತಗಳು ಎದುರಾದಂತಹ, ಜೀವನಗಳು ಬದಲಾದಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಅಂತಹ ಸಾಕ್ಷಿಗಳು ಮನುಕುಲಕ್ಕೆ ಕುತೂಹಲವನ್ನ ಎದುರಾಗಿಸುತ್ತಿವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ನಮಸ್ಕಾರ. ಭಾರತ ಅಂದ್ರೆ ವಿಸ್ಮಯಗಳ ನಾಡು ಅಲ್ವಾ? ಹೌದು ಹೌದು. ಇಲ್ಲಿನ ಆಧ್ಯಾತ್ಮಿಕ ಸೆಳೆತಿದೆಯಲ್ಲ, ಹೌದು. ಅದು ಶತಮಾನಗಳಿಂದ ವಿದೇಶಿಗರನ್ನ
ಕೈ ಬೀಸಿ ಕರೆದಿದೆ ಅಂತಾನೆ ಹೇಳ್ಬೋದು. ಖಂಡಿತ ಅವನ್ ಸೆಳೆತವೇ ಬೇರೆ. ಇವತ್ತು ನಮ್ಮ ಹತ್ರ ಕೆಲವು ಇಂಟ್ರೆಸ್ಟಿಂಗ್ ಮೂಲಗಳಿವೆ. ಗೋಕರ್ಣದ ಆ ರೋಚಕ ಕಥೆ, ಆಮೇಲೆ ನೀಮ್ ಕರೋಲಿ ಬಾಬಾರಂಥ ಯೋಗಿಗಳ ಅಂದ್ರೆ ಅವರ ಶಕ್ತಿ, ಹಾಗೆ ಫ್ರಾನ್ಸಿನ ಒಬ್ಬ ಸೈನಿಕ ಅವರ ಜೀವನನೇ ಬದಲಾಯಿಸಿದ ಕಥೆ. ಹೌದು. ಇದೆಲ್ಲದರ ಹಿಂದೆ ಏನು ಆಳವಾದ ಅರ್ಥ ಇದೆ, ಈ ಪರಿವರ್ತನೆ ಅಂದ್ರೆ ಏನು, ಇದನ್ನ ತಿಳಿಯೋದೇ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತ ಶುರು ಮಾಡೋಣ. ಈ ಮೂಲಗಳು ಒಂದು ವಿಷಯ ಸ್ಪಷ್ಟಪಡಿಸ್ತವೆ. ಕೆಲವರು ಹೇಗೆ ಅಂದ್ರೆ ನಂಬಿಕೆ ಇಟ್ಕೊಂಡ್ ಬರ್ತಾರೆ, ಇನ್ನು ಕೆಲವರು ಪಕ್ಕಾ ಸಂದೇಹದಿಂದ. ಹೌದು, ಪ್ರಶ್ನೆ ಮಾಡೋಕಂತ. ಹೌದು. ಆದರೆ ಇಲ್ಲಿ ಸಿಗುವ ಅನುಭವ ಮಾತ್ರ ಅದು ಎಷ್ಟೋ ಜನರ ಜೀವನವನ್ನೇ ಬದಲಾಯಿಸ್ಬಿಟ್ಟಿದೆ. ಇಲ್ಲಿ ಕೇವಲ ಸ್ಥಳಗಳಲ್ಲ, ವ್ಯಕ್ತಿಗಳು, ಕೆಲವು ಘಟನೆಗಳು ಅವು ತುಂಬಾ ಆಳವಾದ ಪ್ರಭಾವ ಬೀರ್ತವೆ. ಮೊದಲು ಗೋಕರ್ಣ ತಗೊಳ್ಳೋಣ. ರಾವಣನ ಕಥೆ ಇದೆಯಲ್ಲ. ಓಹ್, ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವನಿಂದ ಆತ್ಮಲಿಂಗ ಪಡಿತಾನೆ. ಆದ್ರೆ ಒಂದೇ ಒಂದು ಕಂಡೀಷನ್. ಏನು? ಲಂಕೆಗೆ ತಲುಪುವವರೆಗೂ ಅದನ್ನ ನೆಲದ ಮೇಲೆ ಇಡೋ ಹಾಗಿಲ್ಲ. ಸರಿ. ಆದ್ರೆ ಸಂಧ್ಯಾವಂದನೆ ಟೈಮ್ ಬರುತ್ತೆ, ಆಗ ಗಣೇಶ ಒಂದು ಸಣ್ಣ ಹುಡುಗನ ರೂಪದಲ್ಲಿ ಬಂದು, ಬಟುವಿನ ರೂಪದಲ್ಲಿ, ಹೌದು, ರಾವಣನಿಂದ ಲಿಂಗ ತಗೊಂಡು ಪಟ್ಟಂತ ನೆಲದ ಮೇಲೆ ಇಟ್ಬಿಡ್ತಾನೆ. ಅಷ್ಟೇ. ರಾವಣ ಮೇಲೆ ಎಷ್ಟೇ ಪ್ರಯತ್ನ ಪಟ್ರೂ ಅದು ಸ್ವಲ್ಪನೂ ಕದಲಲ್ಲ. ಅದೇ ಇವತ್ತಿನ ಗೋಕರ್ಣದ ಮಹಾಬಲೇಶ್ವರ. ಭೂವೈಲಾಸ ಅಂತ. ಎಂಥ ರೋಚಕ ಕಥೆ ಅಲ್ವಾ? ಹೌದು, ಭೂಕೈಲಾಸ ಅಂತಾನೆ ಪ್ರಸಿದ್ಧ. ಇದ್ರಲ್ಲಿ ಆಕ್ಚುಲಿ ಗಮನಿಸ್ಬೇಕಾದ ಅಂಶ ಅಂದ್ರೆ, ಈ ಪುರಾಣ ಕಥೆ ಕೇವಲ ಏನದು ಪುಸ್ತಕದಲ್ಲಿ ಉಳ್ದಿಲ್ಲ, ಅದು ಇವತ್ತಿಗೂ ಜೀವಂತವಾಗಿದೆ. ಹೌದು, ನೀವ್ ಹೇಳಿದ ಹಾಗೆ ಆ ಮೂಲದಲ್ಲಿ ಆ ರಷ್ಯನ್ ಮಹಿಳೆಯ ಘಟನೆ ಇದೆಯಲ್ಲ, ಗೋಕರ್ಣದ ಗುಹೆಯಲ್ಲಿ ವಾಸವಾಗಿದ್ದದ್ದು. ಹೌದು, ಮಕ್ಕಳ ಜೊತೆ. ಹೌದು. ಆಕೆ ಯಾಕಿದ್ರು ಅಂದ್ರೆ ಆಧ್ಯಾತ್ಮಿಕ ಸಾಧನೆಗೋಸ್ಕರನಾ ಅಥವಾ ವೀಸಾ ಪ್ರಾಬ್ಲಮ್ಮ, ಅದು ಬೇರೆ ವಿಷಯ. ನಿಜ. ಆದ್ರೆ ಆ ಪುರಾಣದ ಹಿನ್ನೆಲೆಯುವ ಜಾಗದಲ್ಲೇ ಇವತ್ತಿನ ಕಾಲದ ಆಧ್ಯಾತ್ಮಿಕ ಹುಡುಕಾಟಗಳು ಮತ್ತೆ ಬದುಕಿನ ಜಂಜಾಟಗಳು ಹೇಗೆ ಮಿಕ್ಸ್ ಆಗಿವೆ ಅನ್ನೋದು ಕಾಣಿಸ್ತೆ. ಕರೆಕ್ಟ್. ಪ್ರಾಚೀನ ನಂಬಿಕೆಗಳು, ಇಂದಿನ ರಿಯಾಲಿಟಿ ಎರಡೂ ಒಟ್ಟಿಗೆ. ಹೌದು ಹೌದು. ಒಂದು ಸಣ್ಣ ಉದಾಹರಣೆ ಅಷ್ಟೇ ಅದು. ಸರಿ, ಈ ಪುರಾಣದ ಸ್ಥಳಗಳಿಂದ ಈಗ ವ್ಯಕ್ತಿಗಳ ಶಕ್ತಿ ಕಡೆಗೆ ಬರೋಣ. ನೀಮ್ ಕರೋಲಿ ಬಾಬಾ, ಮಹಾರಾಜ್ಜಿ, ಹಾರ್ವರ್ಡ್ ಪ್ರೊಫೆಸರ್ ರಿಚರ್ಡ್ ಆಲ್ಪರ್ಟ್, ಅಂದ್ರೆ ಮುಂದೆ ರಾಮದಾಸ್ ಆದವರು. ಹೌದು. ಅವರು ಭಾರತೀಯ ಯೋಗಿಗಳ ಶಕ್ತಿ ಬಗ್ಗೆ ಅಂದ್ರೆ ತುಂಬಾನೇ ಸಂದೇಹದಿಂದ ಬಂದಿದ್ರು. ಸೈಂಟಿಫಿಕ್ ಆಗಿ ನೋಡೋಣ ಅಂತ. ಹೌದು. ನೀಮ್ ಕರೋಲಿ ಬಾಬಾ ಅವ್ರನ್ನ ಭೇಟಿ ಮಾಡಕ್ ಬರ್ತಾರೆ. ಹಿಂದಿನ ದಿನ ರಾತ್ರಿ ಅವರು ತೀರಿಕೊಂಡಿದ್ದ ಅಮ್ಮನ ನೆನಪು ಮಾಡ್ಕೊಂಡು ಆಕಾಶ ನೋಡ್ತಾ ಅತ್ತಿದ್ರಂತೆ. ಹೌದಾ? ಮರ್ದಿನ ಬಾಬಾ ಅವರನ್ನ ನೋಡಿದ ತಕ್ಷಣ ಫಸ್ಟ್ ಕೇಳಿದ್ದೇನು ಗೊತ್ತಾ? ನಿನ್ನೆ ರಾತ್ರಿ ನಕ್ಷತ್ರ ನೋಡ್ತಾ ಅಮ್ಮನ ನೆನೆದು ಅಳ್ತಿದ್ಯಲ್ಲ ಅಂತ. ಹಬ್ಬ, ಅವ್ರಿಗೆ ಶಾಕ್ ಆಗಿರುತ್ತೆ. ಪೂರ್ತಿ ಶಾಕ್. ಅಷ್ಟೇ ಅಲ್ಲ, ಇನ್ನೊಂದು ಘಟನೆ ಇದೆಯಲ್ಲ, ಆ LSD ಮಾತ್ರೆಗಳದ್ದು. ಹೌದು ಹೌದು. ಆಲ್ಬರ್ಟ್ ತಮ್ಮ ಹತ್ರ ಇದ್ದ 100 LSD ಮಾತ್ರೆಗಳನ್ನ, ಅದು ಆ ಕಾಲಕ್ಕೆ ತುಂಬಾ ಪವರ್ಫುಲ್ ಡ್ರಗ್ ಆಗಿತ್ತು. ಹೌದು, ಸೈಕೆಡೆಮಿಕ್. ಅದನ್ನ ಬಾಬಾಗೆ ಕೊಟ್ಟಾಗ ಬಾಬಾ ಎಲ್ಲ ತಗೊಂಡ್ರು, ಆದ್ರೆ ಅವರಿಗೇನು ಆಗ್ಲಿಲ್ವಂತೆ. ಏನು ಪರಿಣಾಮನೇ ಇಲ್ಲ. ಇದು ತರ್ಕಕ್ಕೆ ನಿಲುಕದ ವಿಷಯ ಅಲ್ವಾ? ಇಂಥ ಘಟನೆಗಳು ಯಾಕೆ ಮುಖ್ಯ ಅಂದ್ರೆ ಅವು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನೇ ಪ್ರಶ್ನಿಸ್ತವೆ. ನಿಜ. ನಂಬಿಕೆ ಎಂದ್ರೇನು, ಶ್ರದ್ಧೆಯ ಶಕ್ತಿ ಎಂಥದ್ದು, ಮತ್ತೆ ಒಬ್ಬ ವ್ಯಕ್ತಿ ಹೇಗೆ ಪರಿವರ್ತನೆ ಹೊಂದಬಹುದು, ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿಸುತ್ತೆ. ಸ್ಟೀವ್ ಜಾಬ್ಸ್ ಕಥೆನೂ ಹೇಳ್ತಾರಲ್ಲ. ಹೇಳ್ತಾರೆ. ಅವರು ಕೂಡ ಹೋಗಿ ಬಾಬಾರ ಆಶೀರ್ವಾದ ಪಡೆದಿದ್ರು, ಆಮೇಲೆ ಆಪಲ್ ಕಂಪನಿ ಯಶಸ್ ಕಂಡಿತು ಅಂತ. ಕಂಪನಿ ಹೆಸರು ಆಪಲ್ ಅಂತ ಇಟ್ಟಿದ್ದೇ ಬಾಬಾರಿಗೆ ಸೇಬು ಇಷ್ಟ ಅಂತ ಅನ್ನೋ ಒಂದು ಇದೂ ಇದೆ. ಹೌದು, ಆ ಕಥೆನೂ ಇದೆ. ನೀರನ್ನ ತುಪ್ಪ ಮಾಡದ ಕಥೆಗಳೂ ಎಲ್ಲ ಇವೆ. ಇವೆಲ್ಲ ವಿಸ್ಮಯಕಾರಿ ಸಂಗತಿಗಳು. ನಿಜಕ್ಕೂ ವಿಸ್ಮಯಕಾರಿ. ಈಗ ಇನ್ನೊಂದು ತರದ ಕಥೆಗೆ ಬರೋಣ. ಫ್ರಾನ್ಸ್ನ ಶಾರ್ಪ್ ಶೂಟರ್ ಕ್ರಿಶ್ಚಿಯನ್ ಫೆಬ್ರೆ. ಪ್ರಣವಾನಂದ ಅವಧೂತರು. ಹೌದು. ಅವ್ರ ಮೊದಲು ಅಂದ್ರೆ ಯುದ್ಧದ ಭಯಾನಕ ನೆನಪುಗಳಿಂದ ತುಂಬಾ ನೊಂದಿದ್ರು. ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಇರ್ಬೋದು. ಆಮೇಲೆ ಚೆನ್ನೈಗೆ ಬಂದು ವ್ಯಾಪಾರ ಶುರು ಮಾಡಿದ್ರು, ಅದು ಲಾಸ್ ಆಯ್ತು, ಕುಡಿತಕ್ಕೆ ಬಿದ್ರು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಸ್ಥಿತಿ ಹೋಗಿದ್ರು. ಅಯ್ಯೋ. ಆಗ ಅವ್ರಿಗೆ ಸಿಕ್ಕಿದ್ದೇ ರಾಮಕೃಷ್ಣ ಪರಮಹಂಸರ ಪುಸ್ತಕ, ಆಮೇಲೆ ಶ್ರೀ ಸರ್ವೇಶ್ವರ ಸ್ವಾಮಿಗಳ ದರ್ಶನ. ಸ್ವಾಮಿಗಳು ಕುಷ್ಠರೋಗದಿಂದ ಬಳಲ್ತಿದ್ರು, ಮುಖದಲ್ಲಿ ಸಂತೋಷ ಇತ್ತಂತೆ ಅಲ್ವಾ? ಹೌದು. ಅದೇ ಫ್ಯಾಬ್ರೆ ಅವರನ್ನ ಪೂರ್ತಿ ಬದಲಾಯಿಸಿದ್ದು. ಇದ್ ನೋಡಿ, ಸ್ಪಿರಿಚುವಾಲಿಟಿಯ ಇನ್ನೊಂದು ಮುಖ. ಫ್ಯಾಬ್ರೆ ಅವರು ದೀಕ್ಷೆ ತಗೊಂಡು ಪ್ರಣವಾನಂದ ಅವಧೂತ ಆದ್ಮೇಲೆ ಹೌದು, ಅವರ ಗುರುಗಳು ನೀನು ಭಿಕ್ಷೆ ಬೇಡ್ಬೇಡ ಅಂತ ಹೇಳಿದ್ರಂತೆ. ಬದಲಿಗೆ ನಿನ್ನ ಹಳೇ ಅನುಭವ ಇದೆಯಲ್ಲ, ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡಿದ್ದು, ಅದನ್ನೇ ಉಪಯೋಗಿಸಿ ಒಂದು ಉದ್ಯಮ ಕಟ್ಟು, 1000 ಜನ ಕೆಲ್ಸ ಕೊಡು ಅಂತ ಹೇಳಿದ್ರಂತೆ. ವಾವ್, ಇದು ವಿಭಿನ್ನವಾಗಿದೆ. ತುಂಬಾ ವಿಭಿನ್ನ.
ಇವತ್ತು ಪ್ರಣವಾನಂದರು ದೊಡ್ಡ ಕಂಪನಿ ನಡೆಸ್ತಾರೆ. ಆದ್ರೆ ತಾವು ಒಬ್ಬ ಸಾಮಾನ್ಯ ಕೆಲ್ಸಗಾರನ ತರ ಬದುಕ್ತಾರೆ. ಬಂದ ಲಾಭವನ್ನು ನೌಕರರಿಗೆ ಹಂಚ್ತಾರೆ. ಗ್ರೇಟ್. ಇದು ಆಧ್ಯಾತ್ಮ. ಅಂದ್ರೆ ಬರೀ ವೈರಾಗ್ಯ, ಕಾಡಿಗೆ ಹೋಗೋದಲ್ಲ. ಅದು ಸಮಾಜ ಸೇವೆಗೂ ದಾರಿ, ನೈತಿಕವಾಗಿ ಬಿಸ್ನೆಸ್ ಮಾಡೋಕ್ಕೂ ದಾರಿ ಅಂತ ತೋರಿಸುತ್ತೆ. ಖಂಡಿತ ಅದ್ಭುತ ಉದಾಹರಣೆ ಇದು. ಹಾಗಾದ್ರೆ ಈ ಎಲ್ಲಾ ಕಥೆಗಳಿಂದ ನಮಗೇನು ಅರ್ಥ ಆಗುತ್ತೆ? ಅದೇ ಅಲ್ವಾ? ಗೋಕರ್ಣದಂಥ ಸ್ಥಳದ ಆಳವಾದ ಸೆಳೆತ, ನೀಮ್ಕರೋಲಿ ಬಾಬರಂತವರ ವಿವರಿಸಲಾಗದ ಶಕ್ತಿ, ಅಥವಾ ಸರ್ವೇಶ್ವರ ಸ್ವಾಮಿಗಳ ಸರಳ ಆದರೆ ಶಕ್ತಿಯುತ ಬೋಧನೆ, ಇವೆಲ್ಲವೂ ವಿದೇಶಿಗರ ಮೇಲೆ ಎಷ್ಟು ಗಾಢವಾದ ಪ್ರಭಾವ ಬೀರಿವೆ. ಹೌದು, ಕೆಲವರ ಜೀವನದ ದಿಕ್ಕನ್ನೇ ಬದಲಾಯಿಸಿವೆ. ಇದು ಇವತ್ತಿಗೂ ನಡೀತಾನೇ ಇದೆ. ಖಂಡಿತವಾಗಿಯೂ ನಡೀತಿದೆ. ಕೊನೆಗೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ನೋಡಿ. ಏನು? ಶತಮಾನಗಳಿಂದ ಹೀಗೆ ಆಧ್ಯಾತ್ಮವನ್ನು ಹುಡುಕೊಂಡು ಭಾರತಕ್ಕೆ ಬರ್ತಾರಲ್ಲ, ಅವರನ್ನ ಹೀಗೆ ನಿರಂತರವಾಗಿ ಸೆಳೆಯೋ ಆ ಆಳವಾದ ಮಾನವ ಹಂಬಲ ಅಥವಾ ಕುತೂಹಲ, ಅದು ಯಾವುದು? ಹೌದು, ಅದು ಏನು? ಮತ್ತೀ ಹುಡುಕಾಟಗಳು, ಈ ಹುಡುಕುವವರ ಬಗ್ಗೆ ಮತ್ತು ಈ ಭಾರತ ಅನ್ನುವ ನೆಲದ ವಿಶೇಷತೆಯ ಬಗ್ಗೆ ನಮಗೇನನ್ನು ಹೇಳುತ್ತಿವೆ? ಯೋಚನೆ ಮಾಡಬೇಕಾದ ವಿಷಯ. ಬಹುಶಃ ಇದು ಮುಂದಿನ ಚರ್ಚೆಗೆ ಒಂದು ಒಳ್ಳೆ ವಿಷಯ ಆಗಬಹುದು. ಖಂಡಿತ.